ಕಾಂಗ್ರೆಸ್ ಪಾಳ್ಯದಲ್ಲಿ ನಿಗಮ ಮಂಡಳಿ ಬಿಕ್ಕಟ್ಟು ಇನ್ನೂ ಕೂಡ ಮುಗಿತಾ ಇಲ್ಲ. ದೆಹಲಿಗೆ ಹೋದ್ರೂ ಕೂಡ ಅದು ಕ್ಲಿಯರ್ ಆಗ್ತಾ ಇಲ್ಲ. ನಿಗಮ ಮಂಡಳಿ ಪಟ್ಟಿ ದೆಹಲಿಗೆ ಹೋದ್ರೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಪಟ್ಟಿ ಫೈನಲ್ನಲ್ಲಿ ಸಿಎಂ ಮೇಲುಗೈಯನ್ನ ಸಾಧಿಸಿದ್ದಾರೆ. ಆದರೆ ದೆಹಲಿಯಲ್ಲಿ ಡಿಕೆಶಿ ಚೆಕ್ಮೇಟ್. ನಿಗಮ ಮಂಡಳಿ ನೇಮಕದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿಸ್ತೃತವಾಗಿ ಚರ್ಚೆ ನಡೆಸಿದರು. ಮೊದಲ ಲಿಸ್ಟ್ನಲ್ಲಿ ಶಾಸಕರಿಗೆ ನಿಗಮ ನೀಡೋದಕ್ಕೆ ಪ್ಲಾನ್ ಆಗಿತ್ತು. ಖರ್ಗೆ ರಾಹುಲ್ ಬಳಿ ಚರ್ಚೆಯನ್ನ ನಡೆಸಿದ್ರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಮೊದಲ ಶಾಸಕರಿಗೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಪಟ್ಟಿ ಹಿಡಿದರು. 39 ಶಾಸಕರ ಪಟ್ಟಿಯನ್ನು ಸಿದ್ಧಪಡಿಸಿ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಮೇಲುಗೈ ಸಾಧಿಸಿ ಪಟ್ಟಿಯನ್ನು ಸಿದ್ಧಪಡಿಸಿದ್ರು ಸಿಎಂ. ಆದರೆ ಪಟ್ಟಿ ನೀಡ್ತಾ ಇದ್ದಂತೆ ಕಾರ್ಯಕರ್ತರ ಲಿಸ್ಟ್ ಕೇಳಿದ್ದಾರೆ ರಾಹುಲ್. ಶಾಸಕರ ಜೊತೆ ಕಾರ್ಯಕರ್ತರನ್ನು ಪರಿಗಣಿಸಿ ಅಂತಿದ್ದಾರೆ ರಾಹುಲ್ ಗಾಂಧಿ. ಪೂರ್ಣ ಪ್ರಮಾಣದ ಪಟ್ಟಿಯನ್ನ ಕೊಡುವಂತೆ ಸಿಎಂ ಡಿಸಿಎಂಗೆ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾದಕ್ಕೆ ರಾಹುಲ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಲ್ಲಿ ಪಟ್ಟಿ ಸಿದ್ಧಪಡಿಸುವಾಗ ಸಿದ್ದು ಕೈ ಮೇಲಾಗಿದ್ರು ಕೂಡ ದೆಹಲಿಯಲ್ಲಿ ಮೇಲುಗೈ ಸಾಧಿಸಿದ್ದು ಡಿಕೆ ಶಿವಕುಮಾರ್. ನಿಗಮ ಮಂಡಳಿಯ ನಿರೀಕ್ಷೆಯಲ್ಲಿ 20ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಹಾಗಿದ್ರೆ ಯಾರಿಗೆ ಅವಕಾಶ? ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಯಾಕೋ ನಿಗಮ ಮಂಡಳಿ ಬಿಕ್ಕಟ್ಟು ಪರಿಹರಿಸುವಂತ ರೀತಿಯಲ್ಲೇ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಶಾಸಕರಿಗೆ ಸಿಗಬೇಕು ಅಂತ ಸಿದ್ದರಾಮಯ್ಯ, ಎಲ್ಲ ಕಾರ್ಯಕರ್ತರಿಗೂ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಪಟ್ಟಿ ಫೈನಲ್ ಆದಾಗ ಸಿದ್ದು ಕೈ ಮೇಲಾಯ್ತು ಅಂತ ಅಂದ್ಕೊಳ್ಳಲಾಗಿತ್ತು. ಈಗ ನೋಡಿದ್ರೆ ದೆಹಲಿಯಲ್ಲಿ ಆಟ ಬದಲಾಯಿಸ್ಬಿಟ್ರ ಡಿಕೆ ಶಿವಕುಮಾರ್. ಪ್ರತಿಮಾ, ಈಗ ನಿಗಮ ಮಂಡಳಿ ನೇಮಕ ಅನ್ನುವಂಥದ್ದು ಕಾಂಗ್ರೆಸ್ನ ಪಾಲಿಗೆ ಒಂದ್ ರೀತಿ ಬಿಸಿ ತುಪ್ಪ ಆಗಿದೆ. ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಏನೇ ಇದ್ರೂ ಕೂಡ ಶಾಸಕರನ್ನ ಮಾತ್ರ ಮಾಡೋಣ ಅನ್ನುವಂತಹ ತೀರ್ಮಾನವನ್ನ ಮತ್ತು ನಿರ್ಧಾರವನ್ನ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ರು. ಅದರ ಪ್ರಕಾರವೇ ಕೇವಲ ಶಾಸಕರ ಪಟ್ಟಿಯನ್ನ ಮಾತ್ರ ತೆಗೆದುಕೊಂಡು ಹೋಗಲಾಗಿತ್ತು. ಆರಂಭದಲ್ಲೇ ಹೇಳಲಾಗಿತ್ತು 4 ಪರಿಷತ್ ಸದಸ್ಯರಿಗೂ ಕೂಡ ಅವಕಾಶ ಕೊಡುವಂತಹ ನಿಟ್ಟಿನಲ್ಲಿ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಅಂತ. ಆದ್ರೆ ದೆಹಲಿಗೆ ಹೋದ ಮೇಲೆ ಅದು ಕೂಡ ಬದಲಾಗಿದೆ. ಕೇವಲ ಶಾಸಕರು ಅಂದ್ರೆ MLAಗಳು ಮಾತ್ರ ನಿಗಮ ಮಂಡಳಿಗೆ ನೇಮಿಸಬೇಕು ಅನ್ನೋದ ಕಾರಣಕ್ಕಾಗಿ ಸುಮಾರು 39 ಜನರ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟಾಗ ಕಾರ್ಯಕರ್ತರದ್ದು ರಾಹುಲ್ ಗಾಂಧಿ ಅವರು ಕೇಳಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ನಾವು ಚುನಾವಣಾ ಪೂರ್ವದಲ್ಲೂ ಕೂಡ ಹೇಳಿದ್ವಿ, ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಕಾರ್ಯಕರ್ತರಿಗೂ ಅಧಿಕಾರವನ್ನ ಕೊಡಬೇಕು ಅನ್ನುವಂತ ಚುನಾವಣಾ ಸಂದರ್ಭದಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೀನಿ ಮತ್ತು ಪ್ರಚಾರದ ಸಂದರ್ಭದಲ್ಲೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಹೇಳಿದ್ದೀನಿ. ಹೀಗಾಗಿ ಕಾರ್ಯಕರ್ತರನ್ನು ಮಾಡದೇ ಇದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಕಾರ್ಯಕರ್ತರದ್ದು ಸೇರಿಸಿದಂತೆ ಒಂದು ಪೂರ್ಣ ಪ್ರಮಾಣದ ಪಟ್ಟಿಯನ್ನ ರೆಡಿ ಮಾಡಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಾದ ಕೂಡ ಅದೇ ಆಗಿತ್ತು. ಬೆಂಗಳೂರಿನಲ್ಲಿ ಪಟ್ಟಿ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಶಾಸಕರ ಮಾತ್ರ ಮಾಡೋಣ ಅಂದಾಗ ಡಿಕೆ ಶಿವಕುಮಾರ್ ಇಲ್ಲ, ಕಾರ್ಯಕರ್ತರನ್ನು ನೇಮಿಸಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ರು. ಯಾಕಂದ್ರೆ ಕಾರ್ಯಕರ್ತರ ಪರವಾಗಿ ಡಿಕೆ ಶಿವಕುಮಾರ್ ಅವರು ನಿಂತ್ಕೊಂಡಿದ್ರು. ಚುನಾವಣಾ ಕೆಲಸಗಳಿಗಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ಕಾರ್ಯಕರ್ತರು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅಂದ್ರೆ ಅವರಿಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಡದೇ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಕೆಲಸಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ವಾದವನ್ನು ಮಾಡಿದ್ರು. ಇದೇ ವಾದವನ್ನ ರಾಹುಲ್ ಗಾಂಧಿ ಕೂಡ ಪುರಸ್ಕರಿಸಿದ್ದಾರೆ. ಹೀಗಾಗಿ ಇವ್ರ ಪಟ್ಟಿಯನ್ನಂತೂ ಕೊಟ್ಟು ಬಂದಿದ್ದಾರೆ. ಆದ್ರೆ ಕಾರ್ಯಕರ್ತರ ಪಟ್ಟಿ ಹೋಗುವ ತನಕ ಆ ಪಟ್ಟಿ ಫೈನಲ್ ಮಾಡುತ್ತಾ ಹೈಕಮಾಂಡ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. 39 ಲಿಸ್ಟ್ ಕೊಟ್ಟಾಗ್ಲೂ ಕೂಡ 27ಕ್ಕೆ ಹೈಕಮಾಂಡ್ ಆ ಪಟ್ಟಿಯನ್ನ ಇಳಿಸಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಹಾಗಿದ್ರೆ ಇನ್ನುಳಿದಂತವ್ರನ್ನ ಕಾರ್ಯಕರ್ತರನ್ನ ಆಡ್ ಮಾಡಿ ಅನೌನ್ಸ್ ಮಾಡ್ತಾರಾ ಅಥವಾ ಕೇವಲ ಶಾಸಕರದ್ದು ಮಾತ್ರ ಅನೌನ್ಸ್ ಮಾಡ್ತಾರಾ ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿ ಉಳಿದಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.